पूज्याय राघवेन्द्राय सत्यधर्मरताय च। ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ವಿಶೇಷ ಕಾರ್ಯಕ್ರಮ ಗುರುಮಾತಾ ಗುರುವಾಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರ, ಇವತ್ತಿನ ವಿಶೇಷ ಗುರುಮಾತಾ ಗುರುವಾಣಿ ಕಾರ್ಯಕ್ರಮದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತೆ ನಮ್ಮೊಂದಿಗಿದ್ದಾರೆ. ಇವತ್ತು ನಾವು ದುರ್ಗಾದೇವಿಯ ಆರಾಧನೆ ಬಗ್ಗೆ ಮಾತನಾಡೋಣ. ಬಹಳಷ್ಟು ಜನ ದುರ್ಗಾದೇವಿಯ ಭಕ್ತರಿದ್ದೀರಾ. ಮಂಗಳವಾರ, ಶುಕ್ರವಾರ ತಪ್ಪದೆ ವಿಶೇಷವಾದಂತಹ ಪೂಜೆಗಳನ್ನು ಮಾಡ್ಕೊಂಡು ಬರ್ತಿದ್ದೀರಾ, ಸಂಕಲ್ಪಗಳನ್ನು ಮಾಡ್ತಿದ್ದೀರಾ. ಆದರೆ ದುರ್ಗಾದೇವಿಯ ಆರಾಧನೆಯ ಮಹತ್ವ ಏನು, ಯಾವೆಲ್ಲ ರೀತಿಯಾದಂಥ ಅನುಷ್ಠಾನಗಳನ್ನು ನಾವು ಮಾಡಿಕೊಳ್ಬೋದು, ಯಾವ್ಯಾವ ಸಮಸ್ಯೆಗಳಿಗೆ ದುರ್ಗಾದೇವಿ ಹೇಗೆಲ್ಲ ಪರಿಹಾರಗಳನ್ನು ಕೊಡ್ತಾಳೆ, ಅದರ ಜೊತೆಗೆ ಈ ದೋಷ, ಸ್ತ್ರೀ ದೋಷ ಆಗಿರ್ಬೋದು, ಅಥವಾ ಸಂತಾನ ದೋಷ ಆಗಿರ್ಬೋದು, ಅಥವಾ ಗರ್ಭಿಣಿಯರ ಶಾಪಗಳಾಗಿರ್ಬೋದು, ಪಿತೃದೋಷ ಆಗಿರ್ಬೋದು, ಈ ಎಲ್ಲ ಥರದ ದೋಷಗಳಿದ್ದಾಗ ನಮ್ಮ ಮನೆಗಳಲ್ಲಿ ನಾವು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರ್ತೀವಿ, ಆ ಸಮಸ್ಯೆಗಳು ಇದೆ ಅಂತ ನಮಗೆ ಹೇಗೆ ಗೊತ್ತಾಗೋದು, ಅದಕ್ಕೆ ಯಾವ ರೀತಿ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ, ಯಾವ ರೀತಿಯಾಗಿ ದೋಷಗಳನ್ನು ಪರಿಹಾರ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ, ಇದೆಲ್ಲದರ ಬಗ್ಗೆ ಸುದೀರ್ಘವಾದಂಥ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ನಮ್ಮ ಗುರುಮಾತಾ ಅವರು ಕೊಡ್ತಾರೆ. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡೋದನ್ನು ಮರಿಬೇಡಿ. ಹಾಗೆ ನೇರ ಭೇಟಿಗಾಗಿ ಅನ್ನುವಂಥ ನಂಬರನ್ನು ಕೂಡ ಕೊಟ್ಟಿರ್ತೀವಿ. ನೀವು ಗುರುಮಾತಾ ಅವರನ್ನು ಅವ್ರ ಆಫೀಸ್ಗೆ ಹೋಗಿ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. RR ನಗರದಲ್ಲಿ ಅವರ ಆಫೀಸ್ ಇರೋದು. ಬರೀ ಹಾಗಿದ್ರೆ ಇವತ್ತಿನ ವಿಶೇಷ ಗುರುಮಾತಾ ಗುರುವಾಣಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಮಾತಾ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಮಾತಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ನಮಸ್ತೆ. ನಿಮಗೂ ನಮಸ್ತೆ. ಗುರುವೇ ಶರಣಂ. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಮಹಾನ್ ಗುರು ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಗಳಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಮಂಗಳವಾರ, ಅದರಲ್ಲಿಯೂ ರಾಘವೇಂದ್ರ ಸ್ವಾಮಿಯ ಪಕ್ಕದಲ್ಲಿರೋ ಅಂಥ ಮಾಂಚಾಲದೇವಿ ಮಹಾಲಕ್ಷ್ಮಿಗೂ ಸಹ ಇವತ್ತು ವಿಶೇಷತೆ ದಿನ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಇರೋಂಥ ಮಾಂಚಾಲಿ ದೇವಿ, ಮಾಂಚಾಲ ಗ್ರಾಮದಲ್ಲಿರೋ ಅಂಥ ಗ್ರಾಮದೇವತೆ ಆದ ಮಾಂಚಾಲಮ್ಮನವ್ರಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರ. ಅದೇ ರೀತಿ ಆ ತಾಯಿ ನಮ್ಮಮ್ಮ ಜಗನ್ಮಾತೆ, ಜಗಜ್ಜನನೆ ಆದಿಶಕ್ತಿ ಜಗನ್ಮಾತೆ, ಆ ತಾಯಿನ ನಮ್ಮನ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು. ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆ ನನ್ನಮ್ಮ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಜನನಿ ಜಗನ್ಮಾತೆಯೇ ನಮೋ ನಮಃ ನಮೋ ನಮಃ. ನೋಡಿ, ಆ ತಾಯಿನ ಎಷ್ಟು ಬೇಡಿದ್ರೂ ಸಹ ಸಾಲದಿಲ್ಲ. ಏಕೆ ಅಂತಂದರೆ ಆ ಜಗನ್ಮಾತೆ ಆದಿಶಕ್ತಿ ಸ್ವರೂಪಿಣಿ, ಪಾರ್ವತಾ ಸ್ವರೂಪಿಣಿ. ಹೇಳಕ್ಕೋದ್ರೆ ಆ ಜಗನ್ಮಾತೆಯಿಂದ ಎಷ್ಟು ವಿಚಿತ್ರವಾಗಿದ್ದಂಥ ಕೆಲಸಗಳನ್ನೆಲ್ಲ ನಡೀತಾ ಇದೆ. ಯಾಕೆ ಅಂತಂದರೆ ಆ ತಾಯಿ ಅವತಾರ ತಾಳುವಾಗ ಭೂಮಾದೇವಿನೇ ಬಂದು ಭೂಕಂಪ ಆಯಿತು ಅಂತಾರೆ. ಹಾಗಾಗಿ ಆ ತಾಯಿ ಅನುಗ್ರಹ ಹೇಳಕ್ಕೋದ್ರೆ ಸಾಲದೇ ಇಲ್ಲ. ಆ ರಾಘವೇಂದ್ರ ಸ್ವಾಮಿಗೆ ಆ ಸ್ಥಾನ ಕೊಟ್ಟಿದ್ದಂತಹ ಜಗನ್ಮಾತೆ ಎಷ್ಟು ಮಹಾಮಹಿಮೆ ಇರ್ಬೋದು. ಅದೇ ರೀತಿ ಆದಿಶಕ್ತಿ ಸತಿದೇವತೆ ಜಗನ್ಮಾತೆ ಪಾರ್ವತಾ ಸ್ವರೂಪಿಣಿ. ನೋಡಿ, ಆ ವಿಷ್ಣು ಕುಲದಿಂದ ಬಂದಂಥ ದೇವಿ ಮಹಾತಾಯಿ ಜಗನ್ಮಾತೆ ಪಾರ್ವತ ಸ್ವರೂಪಿಣಿಗೆ ಅದೆಷ್ಟು ಶಕ್ತಿ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋಂಥವ್ರು ಒಂದೊಂದು ಹೆಣ್ಣು ಸಹ ಖಂಡಿತ ಮಾಂಚಾಲಮ್ಮನವ್ರಿಗೆ ಮಡ್ಲಕ್ಕಿ ಕೊಡಿ. ಖಂಡಿತ ಆ ತಾಯಿ ನನ್ನಮ್ಮ ಏನು ನಮಗೇನು ತೊಂದರೆ ಕೊಟ್ಟಿದ್ದಾಳೋ, ಏನು ಕಷ್ಟ ಕೊಟ್ಟಿದ್ದಾಳೋ, ಏನು ಶಾಪದಿಂದ ನಾವು ಬಳಲ್ತಾ ಇದ್ದೀವೋ, ಏನೇ ಆಗಿರಲಿ, ಕರ್ಮ ಆಗಿರಲಿ, ಅದೇ ರೀತಿ ದೋಷಗಳಾಗಿರಲಿ, ಆ ತಾಯಿನ ನಮ್ಮ ಜಗನ್ಮಾತೆ ಎಲ್ಲನೂ ನಾವು ತಗೊಂಡೋಗಿರೋ ಅಂಥದ್ದನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಆ ತಾಯಿ ಸಂಕಲ್ಪ ನಮ್ಮ ಅಡ್ಲು ತುಂಬಿಸ್ತಾಳೆ. ಯಾವಾಗಲೂ ನೋಡಿ, ಒಂದು ವಿಷಯ ಅಂತೂ ನಾನು ಹೇಳ್ತೀನಿ, ಯಾವ ದೇವಿ ದೇವಸ್ಥಾನಕ್ಕೆ ಹೋದ್ರೂ ಸಹ ಖಂಡಿತ ಹೂವಿಲ್ದಿರ ಆ ತಾಯಿ ನಮ್ಮಮ್ಮನಿಗೆ ಹೂವಿಲ್ದಿರ ಹೋಗಬೇಡಿ. ಒಂದಿಷ್ಟು ಹೂವು ಇಸ್ಕೊಂಡು ಆ ತಾಯಿ ನಮ್ಮಮ್ಮನ ಪಾದಕ್ಕೆ ಕೊಡಿ. ನಮ್ಮಿಂದ ಪೂಜೆ ಕೊಡೋಕ್ಕಾಗುತ್ತೋ ಹಾಗಲ್ವೋ ಅದು ಬೇರೆ ವಿಷಯ. ಆದರೆ ಆ ತಾಯಿಗೆ ನಾವು ಕೊಡಬೇಕಾಗಿರೋ ಅಂಥದ್ದನ್ನು ಖಂಡಿತ ಹೂವು. ಯಾಕೆಂದರೆ ಆ ತಾಯಿನೂ ಒಂದು ಹೆಣ್ಣು ತಾನೆ. ಹಾಗಾಗಿ ನಾವು ಒಂದು ಹೆಣ್ಣು, ನಾವು ತಲೆ ತುಂಬ ಹೂವಿಟ್ಕೊಂಡು ಆ ತಾಯಿ ದೇವಸ್ಥಾನಕ್ಕೆ ಹೋದಾಗ ಹೂವು ಕೊಡ್ದಿರ ಇದ್ದರೆ ಅದು ನ್ಯಾಯನೇ ಅಲ್ಲ ಅಲ್ವೇ. ಹಾಗಾಗಿ ಆ ತಾಯಿಗೆ ಮಡ್ಲಕ್ಕಿ ನೀಟಾಗಿ ಮರದಿಂದ ಮಡ್ಲಕ್ಕಿ ನಾವು ಹೇಗೆ ಬಾಗ್ನ ನಮ್ಮ ಮನೆಯಲ್ಲಿರೋ ಅಂಥ ಹೆಣ್ಮಕ್ಳಿಗೆ ಯಾವ ರೀತಿ ಬಾಗ್ನ ಕೊಡ್ತೀವೋ ಅದೇ ರೀತಿ ಆ ತಾಯಿಗೆ ಬಾಗ್ನ ಖಂಡಿತ ಕೊಡಬೇಕು. ನೋಡಿ, ಬಾಗ್ನ ಕೊಡೋದ್ರಿಂದ ಆ ತಾಯಿ ಎಷ್ಟು ಕೃತಜ್ಞತೆಯಿಂದ ನಮಗೆ ಮನಸ್ಸಲ್ಲಿ ಬಂದು ಕೃತಜ್ಞತೆ ಹೇಳ್ತಾಳಂತೆ. ಅದು ನಮ್ಮ ಕಣ್ಣಿಗೆ ಕಾಣಿಸಲ್ವಂತೆ. ಕಾರಣ ಏನು ಅಂದರೆ, ನೀನು ಚೆನ್ನಾಗಿ ನಮ್ಮ
ಸೌಭಾಗ್ಯವತಿ ಆಗಿರು, ಲಕ್ಷ್ಮಿ ಕಟಾಕ್ಷ ನಿನ್ಗಿರಲಿ, ಧೈರ್ಯವಂತೆ ಆಗಿರು, ಮಂಗಳ ಯಾವಾಗಲೂ ನಿನ್ಗುಂಡಾಗಲಿ, ಶುಭ ಕಾರ್ಯದಲ್ಲಿ ನೀನು ಶ್ರೇಷ್ಠತೆಯಿಂದ ಇರು ಅಂತ ಆಶೀರ್ವಾದ ಮಾಡ್ತಾಳಂತೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ನೋಡಿ. ದೇವತಾ ಮನುಷ್ಯ ಅಂತ ಹೇಳ್ತಾರೆ ಒಳ್ಳೇದನ್ನು ಮಾಡೋ ಅಂಥವ್ರಿಗೂ. ಪುನೀತ್ ರಾಜ್ಕುಮಾರ್ಗೂ ಸಹ ಅದನ್ನೇ ಹೇಳ್ತಾರೆ. ಹಾಗಾಗಿ ಒಂದೊಂದು ವಿಷಯ ನಾವು ಹೇಳ್ತಾ ಹೋಗ್ತಾ ಇದ್ರೆ ದೇವಿಯರ ಬಗ್ಗೆ ಸಾಲದೇ ಇಲ್ಲ ಟೈಮು. ಖಂಡಿತ ಇವತ್ತು ನಮ್ಮ ಮಾಂಚಾಲಮ್ನವ್ರ ಬಗ್ಗೆ ಹೇಳಬೇಕು ಅಂತಂದರೆ ಬೇಕಾದಷ್ಟಿದೆ. ಒಂದೊಂದು ವಿಷಯನೂ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ದುರ್ಗಾದೇವಿಗೆ ನಾವು ಏನೇನು ಮಾಡಿದ್ರೆ ನಮಗೇನೆಲ್ಲ ಬೆನಿಫಿಟ್ ಆಗುತ್ತೆ, ಏನೆಲ್ಲ ನಾವು ಮಾಡ್ತಾ ಇರಬೇಕು ಆ ತಾಯಿಗೆ, ಆ ತಾಯಿ ಹತ್ರ ಏನಕ್ಕೋಸ್ಕರ ಹೋಗಬೇಕು, ರಾವಗಾಲದಲ್ಲಿ ದೀಪ ಹಚ್ಚೋದ್ರಿಂದ ನಮಗೇನು ಬೆನಿಫಿಟ್ ಇದೆ ನೋಡಿ. ಶುಕ್ರವಾರ ರಾವಗಾಲದಲ್ಲಿ ಹಚ್ಚೋದಕ್ಕೂ ಮಂಗಳವಾರ ರಾವಗಾಲದಲ್ಲಿ ಹಚ್ಚೋದಕ್ಕೂ ವ್ಯತ್ಯಾಸ ತುಂಬಾ ಇದೆ. ಅದನ್ನು ಖಂಡಿತ ನಿಮ್ಮ ಮುಂದೆ ಇಡ್ತೀನಿ. ಗುರುವೇ ಶರಣಂ. ಓಕೆ, ಮೊದಲಿಗೆ ನಾವು ಮಂಚಾಲಮ್ಮನವ್ರ ಬಗ್ಗೆ ಮಾತಾಡೋಣ. ಈಗ ಎಷ್ಟೋ ಜನ ರಾಘವೇಂದ್ರ ಸ್ವಾಮಿ ಮಂಟಪಕ್ಕೆ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮಂತ್ರಾಲಯಕ್ಕೆ ಮಠಕ್ಕೆ ಹೋದಾಗ ಮಂಚಾಲಮ್ಮನವರ ದರ್ಶನ ಮೊದಲು ಮಾಡಬೇಕು, ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಮೊದಲು ಆ ಗ್ರಾಮ ದೇವತೆ ಅಂತ ಹೇಳ್ತಾರೆ. ಗ್ರಾಮ ದೇವತೆಯ ಪರ್ಮಿಷನ್ ಇಲ್ಲದೆ ರಾಯರು ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕತೆ ಬಗ್ಗೆ ಹೇಳಿ. ನೋಡಿ, ಖಂಡಿತ ರಾಘವೇಂದ್ರ ಸ್ವಾಮಿ ಅಲ್ಲಿ ನೆಲೆಗೊಂಡಿದ್ದು ಏನಕ್ಕೋಸ್ಕರ ಅಂದರೆ 4 ಅವತಾರದಲ್ಲೂ ಕೃತಾಯುಗ, ತೇತ್ರಾಯುಗ, ದ್ವಾಪರ ಯುಗ, ಕಲಿಯುಗ 4 ಯುಗಗಳಿಯೋ ಆ ತಾಯಿನೇ ಆ ಮಗುಗೆ ಆ ತಾಯಿನೇ ತಾಯಿ ಹಾಗೆ ಬಂದು ಅನ್ನೋಂಥದ್ದು ಸಹ ಇದೆ ನೋಡಿ. ಯಾವಾಗ್ಲೂ ಆ ಪಾರ್ವತಿ ಸ್ವರೂಪಿಣಿ ಆದ ಮಾಂಚಾಲ ದೇವಿಗೆ, ಆದಿಶಕ್ತಿ ಆದ ಮಾಂಚಾಲ ದೇವಿಗೆ ಆ ತಾಯಿ ನಮ್ಮಮ್ಮನಿಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ. ಏನಕ್ಕೆ ರಾಘವೇಂದ್ರ ಸ್ವಾಮಿ ಅಲ್ಲಿಗೆ ಬಂದರು, ಏನಕ್ಕೋಸ್ಕರ ಅಲ್ಲಿ ಬಂದು ನೆಲೆ ಆಗಬೇಕು, ಅಲ್ಲೇ ಏನಕ್ಕೋಸ್ಕರ ಬಂದರು ಅಂತ ಅಂದರೆ ಪೂರ್ವದಲ್ಲಿ ಅವತಾರಗಳನ್ನು ಹೇಳಿದಂತಹ ಶೃಂಗೇರಿ ಶಾರದಾ ದೇವಿಗೆ ಸಹ ನಾವು ತಲೆ ಬಾಗಿಸ್ತೇನೆ. ಕಾರಣ ಏನು ಅಂತಂದರೆ ಆ ಶಾರದಾ ದೇವಿಯಿಂದನೇ ಆ ಜಗನ್ಮಾತೆ ಮಾಂಚಾಲ ದೇವಿ ಹತ್ರ ಬಂದು ರಾಯರು ಸಹ ಸೇರಿದ್ದು. ಭುವನಗಿರಿಯಲ್ಲಿ ಹುಟ್ಟಿದಂಥ ರಾಯರು, ಅವತಾರ ಮಾಡಿದಂಥ ರಾಯರು ಎಲ್ಲೆಲ್ಲೋ ಹೋಗಿ ಪ್ರಪಂಚದಲ್ಲಿ ಎಲ್ಲೆಲ್ಲೋ ನನಗೆ ಮೈಯೆಲ್ಲ ಜುಮ್ಮನ್ನುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ. ಅವತಾರ ಮಾಡಿದಂಥ ಸ್ಥಳದಲ್ಲಿ ಮಹಿಮೆ ತುಂಬ ಇದೆ. ಅವ್ರು ಬೆಳೆದಿದ್ದಂಥ ಮನೆ ಸಹ ಇದೆ. ಅಲ್ಲೇನೆ ಅವ್ರಿಗೆ ಬೃಂದಾವನ ಕಟ್ಟಿ, ಇವಾಗ ಅವ್ರಿಗೆ ಬೃಂದಾವನ ಕಟ್ಟಿ ಶೀಲಮಂಟಪನೆ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ ಅಷ್ಟು ಮಹಾಮಹಿಮರು ರಾಘವೇಂದ್ರ ಸ್ವಾಮಿ ನೋಡಿ. ಅವತಾರ ಮಹಾಪುರುಷ, ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ಮಾಡಿ ಒಂದೊಂದು ಮಹಾಮಹಿಮೆಗಳು ಮಾಡಿ ಬಂದಿದ್ದಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಅಲ್ಲಿ ನೆಲೆಸಕ್ಕೆ ಆ ಮಾಂಚಾಲ ದೇವಿನೇ ಕಾರಣ ಅಂತಂದರೆ ಖಂಡಿತ ತಪ್ಪಾಗಲಾರದು. ಯಾಕೆಂದರೆ ಆ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಅಲ್ಲೋಲ್ ಕಲ್ಲಲ್ಲಿ ಆಗ್ತಾ ಇತ್ತಂತೆ ಕೃತಾಯುಗದಲ್ಲಿ. ಹಾಗೇನೆ ರಾಕ್ಷಸಿಯಿಂದ ತುಂಬ ಕಷ್ಟಪಡ್ತಾ ಇದ್ರಂತೆ ಎಲ್ರೂ. ಆಗ ದೇವಾಂದೇವತೆಗಳಿಗೆ ಕಷ್ಟ ಕೊಡ್ತಾ ಇದ್ರಂತೆ. ಆ ಟೈಮ್ಲೇನೆ ಭಕ್ತ ಪ್ರಹ್ಲಾದನಾಗಿ ಭಗವಂತ ಅವತಾರ ಮಾಡಿದ್ದಾರೆ. ಹಾಗಾಗಿ ಅವತಾರ ಮಾಡಿದಂಥ ಮಹಾಪುರುಷ ಮತ್ತು ಬಹೇಲಿಕ ರಾಜನಾಗಿ ವ್ಯಾಸರಾಯ ತೀರ್ಥರಾಗಿ ಶ್ರೀ ರಾಘವೇಂದ್ರ ಸ್ವಾಮಿಯಾಗಿ ಬಂದಿದ್ದಂಥದ್ದು. ರಾಘವೇಂದ್ರ ಸ್ವಾಮಿ ಬರೋಂಥ ಸಮಯದಲ್ಲಿ ಮಾಂಚಾಲದೇವಿ ಆ ಮಗು ಜನನ ಆಗುವಾಗಲೇ ಹೋಗಿ ಈ ಕಂದ ನನ್ನ ಸ್ಥಾನಕ್ಕೆ ಬರಬೇಕು ಅಂತ ಅವ್ರ ತಂದೆ ಹತ್ರ ಹೇಳಿದ್ರಂತೆ. ಈ ಮಗು ನನಗೋಸ್ಕರ ಹುಟ್ಟಿರೋದು, ನನ್ನಲ್ಲೇ ಬಂದು ನೆಲೆ ಆಗಬೇಕು ಅಂತ ಹೇಳಿದ್ರಂತೆ ನೋಡಿ. ಹಾಗೇಳ ಅಂಥ ಸಮಯದಲ್ಲಿ ಆ ಗೋಪಿಕಾಂಬನು ತಿಮ್ಮಣ್ಣ ಭಟ್ಟರು, ತಂದೆಯಾದ ತಿಮ್ಮಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿ ತಂದೆ ಹೇಳಿದ್ರಂತೆ, ಆಗಲಿ ತಾಯಿ ನೀನು ಆಜ್ಞೆ ಏನಿದೆಯೋ ಅದರಂತೆ ನಡೀಲಿ ಅಂತಂದ್ರಂತೆ ನೋಡಿ. ಗೋಪಿಕಾಂಬ ಹೊಟ್ಟೆಲಿ ಇರೋಂಥ ಮಗು ರಾಘವೇಂದ್ರ ಸ್ವಾಮಿ ವೆಂಕಟನಾಥ ಆ ಮಗು ಹುಟ್ಟುವಾಗಲೇ ಹುಟ್ಟಕ್ಕೆ ಮುಂಚೆನೇ ಕನಕಾಂಬ್ರ ಹೂವನ್ನು ಅವ್ರ ತಾಯಿ ಬಯಸಿದ್ರಂತೆ. ಯಾಕೆ ನಾನು ಇವತ್ತು ಸಹ ಕನಕಾಂಬ್ರ ಇಟ್ಕೊಂಡಿದ್ದೀನಿ. ಏನಕ್ಕೋಸ್ಕರ ಆ ಕನಕಾಂಬ್ರ ಹೂವು ಬಯಸಿದ್ರು ಅಂತ ಅಂದರೆ ಆ ಕನಕಾಂಬ್ರ ಎಷ್ಟು ನೀವು ಎಷ್ಟೇ ಕೆಜಿ ಕೈಲಿಂದ ಎತ್ತಿದ್ರೇನು ಸಹ ವೆಯ್ಟ್ ಇರೋದಿಲ್ಲ. ಹಾಗಾಗಿ ಆ ಮಗು ಕಾವಿ ಬಟ್ಟೆ ಹಾಕೊಳ್ಳೋ ಅಂಥ ಮಗು ಹಾಗೆ ಹುಟ್ಟಬೇಕು ಅಂತ ತಾಯಿನೂ ಸಹ ಬಯಸಿದ್ರಂತೆ, ಅವ್ರ ತಂದೆನೂ ಸಹ ಬಯಸಿದ್ರಂತೆ ನೋಡಿ. ಅವ್ರ ಹೊಟ್ಟೆಲಿರುವಾಗಲೇ ಆ ಮಗು ಆ ಕಾವಿ ಬಟ್ಟೆನ ಧರಿಸ್ಬೇಕು ಅಂತ ಹೇಳಿ ಆ ಮಗು ಬಯಸುತ್ತೆ ಅಂತ ಅಂದರೆ ಹರಿನಾರಾಯಣ ಅವತಾರ ಮಾಡುವ ಹರಿನಾರಾಯಣನ ಮಗುವಾಗಿ ಭಕ್ತ ಪ್ರಹ್ಲಾದನಾಗಿ ಬಂದಂಥ ದರೆಗೇನೆ ಹರಿನಾರಾಯಣನ ತಂದಂಥ ಪ್ರಹ್ಲಾದರವರು ನೋಡಿ. ಯಾರು ಕರೆದ್ರೂ ಬರಲಿಲ್ಲ ನರಸಿಂಹಸ್ವಾಮಿ. ಆದರೆ ರಾಘವೇಂದ್ರ ಸ್ವಾಮಿ ಆದ ಮುಂದಿನ ಅವತಾರದಲ್ಲಿ ಭಕ್ತ ಪ್ರಹ್ಲಾದನಾಗಿ ಇದ್ದಂಥ ಸ್ಥಾನದಲ್ಲಿ ಅವರು ಕರೆದಿದ ತಕ್ಷಣ ಹರಿ 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 ಶ್ರೀಹರಿ 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 ಅಂತ ಇರುವಾಗ ಆ ಸ್ವಾಮಿ ಅವತಾರ ಮಾಡ್ಕೊಂಡು ಬಂದ್ರಂತೆ. ಕಾರಣ ಅಂಥ ಮಹಾನುಭಾವ ಅವರು ನೋಡಿ. ಕೃಷ್ಣನು
ಅರ್ಜುನ ಸಂಚಾರಣೆ ಹೋಗುವಾಗ ಆ ಕೃಷ್ಣನಿಂದ ಒಂದು ಮುತ್ತು ಬಿದ್ದಿದ್ದಂಥ ಸ್ಥಾನನೇ ಮಂತ್ರಾಲಯ. ಆ ಸ್ಥಾನದಲ್ಲೇ ಭಕ್ತ ಪ್ರಹ್ಲಾದ ಸ್ವಾಮಿ ಯಾಗ ಮಾಡಿದಂಥ ಸ್ಥಳ. ಆ ಯಾಗ ಮಾಡಿದಂಥ ಸ್ಥಳದಲ್ಲೇ ಕಲಿಯುಗದಲ್ಲಿ ಬಂದಂಥ ಶ್ರೀ ರಾಘವೇಂದ್ರ ವೆಂಕಟನಾಥನಾಗಿದ್ದವರು, ಶ್ರೀ ರಾಘವೇಂದ್ರ ನಾಮದಲ್ಲಿ ಬಂದಂಥ ಗುರು ರಾಘವೇಂದ್ರ ಸ್ವಾಮಿ ಅವತಾರ ಮಾಡಿದಂಥ ಭುವನಗಿರಿಯಿಂದ ಬಂದಂಥ ರಾಘವೇಂದ್ರ ಸ್ವಾಮಿ ಅವತಾರವಾಗಿ ಕೂತಿದ್ದಂಥ ಸ್ಥಳ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ರಾರಾಜಿಸುತ್ತಿದ್ದಾರೆ. ಹಾಗಾಗಿ ಏನಕ್ಕೋಸ್ಕರ ಅಲ್ಲಿಗೆ ಬಂದರು ಅಂದರೆ, ಮಾಂಚಾಲ ದೇವಿ ಆ ಗೋಪಿಕಾಂಬ ಹೊಟ್ಟೆಯಲ್ಲೇ ಇರುವಾಗಲೇ ಮಗು ಹೋಗಿ ತನ್ನ ಕೈಯಿಂದ ಆಶೀರ್ವಾದ ಮಾಡಿದಂಥ ತಾಯಿ ಆ ಮಗುನ ಆಶೀರ್ವಾದ ಮಾಡಿ ಅದೃಷ್ಟಲಾಗಿದ್ದಾಳೆ. ಹಾಗಾಗಿ ಆ ಮಗು ನನಗೆ ಬೇಕಾಗಿದೆ, ಇಲ್ಲಿಗೆ ತಂದು ನೀವು ಬಿಡಬೇಕು ಅಂತ ಹೇಳಿ ಅದೃಷ್ಟಳಾದ್ರಂತೆ. ಆಗ ಆ ತಾಯಿ ಎಷ್ಟು ಅದೃಷ್ಟ ದೇವತೆ ನೋಡಿ, ಇಂತಹ ಮಗುವನ್ನು ಪಡೆದಿದ್ದಾಳೆ ನೋಡಿ. ದತ್ತು ತಗೊಂಡಿದ್ದ ಮಗುನೂ ಸಹ ನೆಮ್ಮದಿಯಾಗಿ ಬಿಡಲ್ಲ ತಾಯಂದಿರು, ಹೆತ್ತಿದ ಮಕ್ಕಳನ್ನು ಸಹ ನೆಮ್ಮದಿ ಕೊಡೋದಿಲ್ಲ ತಾಯಂದಿರು. ಕಾರಣ ಏನು ಅಂತ ಅಂದರೆ, ಈ ಪ್ರಪಂಚನೇ ಈ ಕಾಲದಲ್ಲೇ ಸತ್ಯಯುಗ ಅಂತಾರೆ. ಈ ಪ್ರಪಂಚ ಬಂದು ಸತ್ಯಯುಗ ಅಂತಾರೆ. ನಾನೇನು ಮಾಡಿದ್ರೇನೋ ಅದೇ ನನಗೆ ಮತ್ತೆ ಬಂದು ಸೇರುತ್ತೆ ನೋಡಿ. ಹಾಗಾಗಿ ಅದಕ್ಕೋಸ್ಕರನೇ ಹೇಳೋದು, ಭುವನಗಿರಿಯಲ್ಲಿ ಅವತಾರ ಮಾಡಿದಂಥ ಮಹಾನುಭಾವನ ಆ ಮಾಂಚಾಲದೇವಿ ತಂದು ತನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ. ಆ ಮಣ್ಣಿಗೆ ಎಷ್ಟೋ ಅದು ಮಾಂಚಾಲಿ ಗ್ರಾಮ ಫುಲ್ ಕಾಡಾಗಿದ್ದಂತೆ, ಕಾಡು ಮೇಡಾಗಿದ್ದಂಥ ಮಾಂಚಾಲಿ ಗ್ರಾಮನ ನದಿಗಳು ಅಘೋರವಾಗಿ ಓಡ್ತಾ ಇತ್ತಂತೆ. ಏನು ಇಲ್ಲಿ ನೋಡಿದ್ರೆ ಕಣ್ಣುದು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರಕ್ಕೂ ಹೋಗ್ತಾ ಇತ್ತಂತೆ. ಅವಾಗ ಜನ ಆಗಲಿ ಮೂಗ್ ಜೀವ ಆಗಲಿ ಎಲ್ಲನೂ ಪ್ರಾಣಿಗಳಾಗಲಿ ಎಲ್ಲನೂ ನೀರಲ್ಲಿ ಕಚ್ಕೊಂಡು ಹೋಗ್ತಾನೇ ಇದ್ರಂತೆ. ಆಗ ಆ ತಾಯಿ ಹೋಗಿ ತನ್ನ ಸ್ಯಾರಿ ಮಡ್ಲಲ್ಲಿ ಹೇಳಿದ್ಲಂತೆ, ಮಗನೇ ನನ್ನ ಹತ್ರ ಬಂದು ನೀನು ನೆಲೆ ಆಗಬೇಕು ಗುರುರಾಯ, ನನ್ನ ಹತ್ರ ಬಂದು ನೀನು ನೆಲೆ ಹಾದೆ ಅಂತ ಅಂದರೆ ಎಲ್ಲ ಜೀವರಾಶಿಗಳಿಗೂ ನೀನು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಖಂಡಿತ ನೀನು ಬಂದು ನನ್ನಲ್ಲಿ ನೆಲೆ ಆಗು, ನನ್ನ ಪಕ್ಕದಲ್ಲೇ ನಿನಗೆ ಬೃಂದಾವನ ಆಗಬೇಕು. ಇದು ಸತ್ಯದಿಂದ ನೀನು ಖಂಡಿತ ನಾನು ಬರುತ್ತೇನೆ ಅಂತ ನನಗೆ ಭಾಷೆ ಕೊಡು ಅಂತ ಭುವನಗಿರಿಯಲ್ಲಿ ಬಂದು ಆ ತಾಯಿ ಬೇಡಿದ್ಲಂತೆ. ನೋಡಿ, ಅವರು ಹೋಗಿದ್ದ ಜಾಗನೇ ಇಲ್ಲ. ಮಧುರೆ ಮೀನಾಕ್ಷಿಗೂ ಸರಿ, ಸುಂದರೇಶ್ವರರಿಗೂ ಸರಿ, ಆ ತಾಯಿಗೂ ಬಂದ ಇದೆ. ಅದೇ ರೀತಿ ನಟರಾಜರಿಗಾಗಲಿ ಆ ಶಿವಗಾಮಿ ಅಮ್ಮನಿಗಾಗಲಿ ಅವ್ರಿಗೂ ಬಂದ ಇದೆ. ಒಂದೊಂದು ದೇವ್ರ ಹತ್ರನೂ ಹೋಗಿ ರಾಘವೇಂದ್ರ ಸ್ವಾಮಿ ಸ್ಮರಣೆ ಮಾಡಿದ್ದಾರೆ. ಅವ್ರನ್ನ ಮುಟ್ಟಿ ಅಭಿಷೇಕ ಮಾಡಿಬಿಟ್ಟು ಬಂದಿದ್ದಾರೆ, ಅವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮೀನಾಕ್ಷಿನೂ ಸುಂದರೇಶ್ವರರು ದರ್ಶನ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗೆ. ರಾಘವೇಂದ್ರ ಸ್ವಾಮಿ ಸಾಧಾರಣವಾದವರೇ ಅಲ್ಲ, ಅವತಾರ ಮಹಾಪುರುಷ, ತುಂಬ ಮಹಾಮಹಿಮೆ ಉಳ್ಳವರು. ಅವರಂಥ ಮಹಾನುಭಾವನ ನಾವು ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ನಾವೆಲ್ಲ ಖಂಡಿತ ಅದೃಷ್ಟರೇ. ಹಾಗಾಗಿ ರಾಘವೇಂದ್ರ ಸ್ವಾಮಿನ ಮಹಾಮಹಿಮೆ ಹೇಳ್ಕೊಂಡೇ ಹೋಗ್ಬೋದು. ಆ ಮಾಂಚಾಲಿ ಗ್ರಾಮದಲ್ಲಿ ಆ ತಾಯಿ ಕೇಳಿದ್ದಕ್ಕೇ ರಾಘವೇಂದ್ರ ಸ್ವಾಮಿ ಮುಂದಿನ ನೆನಪು ಆ ಶೃಂಗೇರಿ ಶಾರದಾ ದೇವಿ ಬಂದು ನಿನಗೆ ಈ ರೀತಿ ನಿನಗಿದೆಯಪ್ಪ, ನೀನೋಗಿ ಅಲ್ಲಿ ನೆಲೆಗೊಂಡ್ಕೊ, ನೀನು ಅವತಾರ ಮಹಾಪುರುಷ ಅಂತ ಹೇಳುವಾಗಲೇ ಆ ತಾಯಿ ಜಾಗ ತೋರಿಸಿದ್ದಾರೆ ಮಾಂಚಾಲ ದೇವಿ. ಇದೇ ಸ್ಥಾನದಲ್ಲಿ ನೀನು ಬಂದು ಬೃಂದಾವನ ಆಗಬೇಕು, ಇಲ್ಲೇ ನನ್ನ ಪಕ್ಕದಲ್ಲೇ ನೀನು ನೆಲೆ ಆಗಬೇಕು ಅಂತ ಹೇಳಿ ತೋರಿಸುವಾಗ ಆ ಭಗವಂತ ವೆಂಕಣ್ಣನ ಕರೆದು ಈ ಸ್ಥಾನದಲ್ಲೇ ನನಗೆ ಬೃಂದಾವನ ಆಗಲಿ. ಶ್ರೀರಾಮಚಂದ್ರಮೂರ್ತಿ ಸೀತಾದೇವಿಯನ್ನು ಹುಡುಕಂಥ ಟೈಮಲ್ಲಿ ಮಾದಾವರದಲ್ಲಿ ಇರೋಂಥ ಕಲ್ಲನ್ನು ತಂದು ನನಗೆ ಬೃಂದಾವನ ಹೆಬ್ಬಿಸಿ ಅಂತ ಹೇಳಿ, ಅದೇ ಕಲ್ಲಿಂದ ಪ್ರಾಣದೇವರನ್ನು ಸಹ ಮಾಡಿ ಅಂತ ಹೇಳಿ, ಆ ಕಲ್ಲಲ್ಲೇ ನನಗೆ ಪೀಠ ಆಗಬೇಕು ಅಂತ ಹೇಳಿ ರಾಮದೇವರು ಪಟ್ಟಂಥ ಪಾದದಲ್ಲೇ ಪೀಠ ಆಗಿದೆ. ಹಾಗಾಗಿ ಆ ಮಾಂಚಾಲ ದೇವಿಗೂ ಆ ರಾಯರಿಗೂ ಇರೋಂಥ ಬಂಧ ಅಪಾರವಾಗಿದ್ದು, ಭೂಮಾದೇವಿಗೂ ಆಕಾಶವೇಣಿಗೂ ಹೆಟ್ಟದೀರ ಇರೋ ಅಂಥ ಒಂದು ಹೇಳಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೇನೇ ಇಲ್ಲ. ಆಮೇಲೆ ರಾಘವೇಂದ್ರ ಸ್ವಾಮಿಯಲ್ಲಿ ಬೃಂದಾವನ ಆದಮೇಲೆ ಆ ಕಾಡು ಮೇಡಾಗಿದ್ದೆಲ್ಲನೂ ಸ್ವಲ್ಪ ಸಾಧಾರಣವಾಗಿ ಆಯ್ತಂತೆ. ಅದೇ ರೀತಿ ಹಗೋರವಾಗಿ ಕೋಪಗೊಂಡು ಓಡ್ತಾ ಇದ್ದ ತುಂಗೆ ಭದ್ರ ಅಕ್ಕ ತಂಗಿದಿರು ಇಬ್ಬರೂ ಏನು ಅಷ್ಟು ವೇಗವಾಗಿ ಹೋಗ್ತಾ ಇದ್ರಂತೆ, ಶಾಂತರಾದ್ರಂತೆ. ಅದೇ ರೀತಿ ಅವರು ಇಬ್ಬರೂ ಅಕ್ಕಾದೇವಿ ಅಕ್ಕ ತಂಗಿ ಇಬ್ಬರು ಸೇರಿ ಇಬ್ಬರೂ ಬಂದು ಆ ತಾಯಿನ ರಾಘವೇಂದ್ರ ಸ್ವಾಮಿನ ಗಂಗೆಯಿಂದ ಅಭಿಷೇಕ ಮಾಡಿ ನಮ್ಮ ಮಾಂಚಾಲ ದೇವಿಗೆ ಕಾಲನ್ನು ಸ್ಪರ್ಶ ಮಾಡ್ಕೊಂಡು, ಕಾಲಲ್ಲಿ ಸ್ಪರ್ಶದಿಂದ ತಾಯಿ ಗಂಗೆನ ಮಾಂಚಾಲ ದೇವಿನ ಪಾದನ ತಲೆಯಲ್ಲಿಟ್ಕೊಂಡು ಅವ್ರನ್ನ
ಹೇಳಿದ್ರಂತೆ, ನಿನ್ನ ಪಾದಕ್ಕೆ ಬಂದು ನಿನ್ನ ಪಾದ ಇಲ್ಲಿ ಸ್ಪರ್ಶ ಆಗಿದ್ದಂಥ ಜಾಗದಲ್ಲಿ ನಾವು ಬಂದು ತುಂಗಾಭದ್ರೆ ಹಾಗೆ ಓಡ್ತಾ ಇದ್ದೀವಿ. ಆ ನದಿಗಳಿಗೆ ನೀನೇ ನಮ್ಗೆ ಆಶೀರ್ವಾದವಾಗಿರಬೇಕು ಅಂತ ಹೇಳಿ ಆ 2 ನದಿನೂ ಮಾಂಚಾಲ ದೇವಿ ಹತ್ರ ಪ್ರಾರ್ಥನೆ ಮಾಡಿ ಆ ತಾಯಿ ನಮಸ್ಕಾರ ಮಾಡಿಕೊಂಡು ರಾಯರಿಗೆ ಅಭಿಷೇಕ ಮಾಡಿ ರಾಯರ ಹತ್ರನೂ ಸಹ ಬೇಡ್ಕೊಂಡ್ರಂತೆ. ಯಾರೇ ಆಗಲಿ ಏನೇ ಬರಲಿ, ಎಷ್ಟೇ ತುಂಬ ಮನಸ್ಸಿಂದ ಕಷ್ಟದಿಂದ ಬಂದ್ರೂ ಸರಿ, ಮನಸ್ಸಿನಿಂದ ನನ್ನ ಗಂಗೆಯಲ್ಲಿ ಬಂದು ಸ್ನಾನ ಮಾಡಿದ್ರು ನಿಜ. ಆದರೆ ಈ ತುಂಗಭದ್ರ ಹಿರಾಂತ ಜಾಗದಲ್ಲಿ ಏನೇ ಆಗಿರಲಿ, ಇಲ್ಲಿ ಬಂದು ಹೇಳೋರ ಕಷ್ಟನ ನಾವು ಖಂಡಿತ ಅದನ್ನು ಪರಿಹಾರ ಮಾಡ್ತೀವಿ, ಇದು ಸತ್ಯ ಅಂತ ಹೇಳಿ ರಾಯರಿಗೂ ಸಹ ಸತ್ಯ ಕೊಟ್ಟಿದ್ದಾರಂತೆ. ಹಾಗಾಗಿ ತುಂಗಭದ್ರೆ ಇಬ್ರಿಗೂ ಸಹ ರಾಯರೂ ದರ್ಶನ ಆಗಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ